ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೆ ಭೂಕಂಟಕ. ಕಿರೀಟಿ ರೆಡ್ಡಿ ವಿರುದ್ಧ 100 ಕೋಟಿ ಭೂ ಕಬಳಿಕೆ ಆರೋಪ ಕೇಳಿ ಬಂದಿದೆ. ಬರೋಬ್ಬರಿ 100 ಕೋಟಿ ಬೆಲೆಯ 9 ಎಕರೆ ಭೂಮಿ ಕಬಳಿಕೆ. ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ವಹಿಸುವಂತೆ ಗೋವರ್ಧನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದರೂ ಯಾವುದೇ ಪ್ರಯೋಜನ ಇಲ್ಲ. ಕಿರೀಟಿ ರೆಡ್ಡಿ ಪ್ರಭಾವಿಯಾಗಿದ್ದು ನನಗೆ ಜೀವ ಭಯ ಇದೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಗೋವರ್ಧನ್ ಅರ್ಜಿಯನ್ನ ಹಾಕಿದ್ರು. ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನ ಕೂಡ ನೀಡಿದೆ. ಗೋವರ್ಧನ್ಗೆ ರಕ್ಷಣೆ ನೀಡುವಂತೆ ಕೋರ್ಟ್ ಸೂಚನೆಯನ್ನ ನೀಡಿರುವುದು. ಈ ಸಂದರ್ಭದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿ ರೆಡ್ಡಿಗೆ ಭೂಕಂಟಕ ಶುರುವಾಗಿದೆ. ಕಿರೀಟಿ ರೆಡ್ಡಿ ವಿರುದ್ಧ 100 ಕೋಟಿ ಭೂ ಕಬಳಿಕೆ ಆರೋಪ. ಬರೋಬ್ಬರಿ 100 ಕೋಟಿ ಬೆಲೆಯ 9 ಎಕರೆ ಭೂಮಿ ಕಬಳಿಕೆ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕಿರೀಟಿ ರೆಡ್ಡಿ ಮೇಲೆ ಕೇಳಿ ಬರ್ತಾ ಇದೆ. 2005ರಲ್ಲಿ ಕಿರೀಟಿ ರೆಡ್ಡಿ ಮತ್ತು ಸ್ನೇಹಿತರಿಂದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಗೋವರ್ಧನ್ ಬಳಿ ಜಿಪಿಎ ಮತ್ತು ಕರಾರು ಪತ್ರ ಮಾಡಿಸಿ ತಿರುಚಿರೋ ಆರೋಪ ಇದೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಳ್ಳಾರಿಯ ಗೋವರ್ಧನ್. ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ವಹಿಸುವಂತೆ ಗೋವರ್ಧನ್ ಮನವಿಯನ್ನು ಮಾಡಿಕೊಂಡಿರೋದು. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದರೂ ಯಾವುದೇ ಪ್ರಯೋಜನ ಇಲ್ಲ. ಕಿರೀಟಿ ರೆಡ್ಡಿ ಪ್ರಭಾವಿಯಾಗಿದ್ದು ನನಗೆ ಜೀವ ಭಯ ಇದೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಹಾಕಿದ್ರು ಗೋವರ್ಧನ್. ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೊಟ್ಟಿರುವುದು. ಗೋವರ್ಧನ್ಗೆ ರಕ್ಷಣೆ ನೀಡುವಂತೆ ಕೋರ್ಟ್ ಸೂಚನೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಯಾವಾಗ ಆಗಿರುವಂಥ ಘಟನೆ ಇದು? ಜೊತೆಗೆ ಎಷ್ಟು ಕೋಟಿ ಹಗರಣ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ ಕಿರೀಟಿ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರ ಪುತ್ರ. ಅಂದರೆ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಇವರೆಲ್ಲ. ಇವರು 9 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ, ಕಬಳಿಕೆ ಮಾಡಿದ್ದಾರೆ ಅನ್ನೋ ಆರೋಪ. ಆ 9 ಎಕರೆಗೆ ಎಷ್ಟು ಬೆಲೆ? 100 ಕೋಟಿ ಅಂತೆ. 100 ಕೋಟಿ ರೂಪಾಯಿ ಬೆಲೆ ಬಾಳುವ 9 ಎಕರೆ ಭೂಮಿಯನ್ನು ಇವರು ಸ್ವಾಧೀನಪಡಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗೋವರ್ಧನ್ ಅನ್ನೋರು ಈಗ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಧಾರವಾಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಳ್ಳಾರಿಯ ಗೋವರ್ಧನ್ ಅವರು. ಸಹಜವಾಗಿದ್ದು ಕಿರೀಟಿ ಅವರಿಗೆ ಒಂದು ರೀತಿಯಲ್ಲಿ ಕಂಟಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರ ಜೊತೆಗೆ ಇದರ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು, ಕಿರೀಟಿ ರೆಡ್ಡಿ ಅವರು ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಈಗ ದೂರುದಾರ ಇದಾರಲ್ಲ ಗೋವರ್ಧನ್ ಅವರ ಪುತ್ರ ಕುಶಾಲ್ ಅವರು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಕುಶಾಲ್ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಏನಿದು 100 ಕೋಟಿ ಆರೋಪವನ್ನ ಮಾಡ್ತಾ ಇದ್ದೀರಿ ನೀವು? ಸರ್, ಈಗ ನಮ್ದು ಒಂದು ಲ್ಯಾಂಡ್ ಇದೆ. ಲ್ಯಾಂಡ್ ಬಳ್ಳಾರಿಯಲ್ಲಿ ಟಿ.ಬಿ. ಸ್ಯಾನಿಟೋರಿಯಂ ಹತ್ರ. ಓಕೆ. ಲ್ಯಾಂಡ್ ನ ಇವರು ಒಬ್ರು ಸೀನಾ ಮತ್ತೆ ಮಂಜುನಾಥ್ ಅನ್ನೋರು ಅದನ್ನ ಪ್ರಾಪರ್ಟಿನ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರಿಮೆಂಟ್ಗೆ ಪಾರ್ಟ್ ಅಮೌಂಟ್ ಕೊಡ್ತಾರೆ. ಮಿಕ್ಕಿದ ಅಮೌಂಟ್ ನಮ್ ಕೈಗೆ ಕೊಡಲ್ಲ. ಮಿಕ್ಕಿದ ಅಮೌಂಟ್ ನಮ್ಗೆ ಬರಲ್ಲ. ಅದನ್ನ ಅವರೇ ಬರ್ಕೊಂಡು ನಮ್ಮ ಅಪ್ಪವ್ರ ಸಿಗ್ನೇಚರ್ ಫೋರ್ಜರಿ ಮಾಡ್ಕೊಂಡು ಅಗ್ರಿಮೆಂಟು ಆಮೇಲೆ ಅದೊಂದು ಜಿಪೇ ಮಾಡಿಸ್ಕೊಂಡಿರ್ತಾರೆ. ಅವೆರಡು ತಗೊಂಡೋಗಿ ಕೋರ್ಟಲ್ಲಿ ಹಾಕ್ಬಿಟ್ಟು ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡು ಅವರು ಪ್ರಾಪರ್ಟಿನ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ ಸರ್. ಅಲ್ಲ, ಇಲ್ಲಿ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ರೆಡ್ಡಿ ಅವರು ಬಂದಿದ್ರಾ? ಹೌದು ಸರ್, ಈಗ ಅವ್ರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿದೆ ಸರ್ ಪ್ರಾಪರ್ಟಿ. ಓ, ಅವ್ರ ಹೆಸರು ಮೇಲೆ. ಮುಂಚೆ ಮೊದಲು ಯಾರ ಹೆಸರು ಮೇಲೆ ಇತ್ತು? ನಿಮ್ಮ ತಂದೆಯವರ ಹೆಸರಲ್ಲಿ?
ಇಲ್ಲ, ನಮ್ಮ ಅಪ್ಪವ್ರ ಹೆಸರು ಮೇಲಿತ್ತು. ನಮ್ಮ ಅಪ್ಪವ್ರ ಹೆಸರು ಮೇಲಿಂದ BV ಶ್ರೀನಿವಾಸ್ ರೆಡ್ಡಿ ಅಂತ ಅವ್ರ ಹೆಸರು ಮೇಲಾಗಿದೆ. ಓಕೆ. OMC ಡೈರೆಕ್ಟರ್ ಇದ್ರಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರ ಹೆಸರು ಮೇಲಾಗಿತ್ತು. ಅವ್ರು ಬಂದ್ಬಿಟ್ಟು ನಾಗಾರ್ಜುನ್ ರೆಡ್ಡಿ ಅಂತ ಅವ್ರ ಮಗನ ಹೆಸರು ಮೇಲೆ ಗಿಫ್ಟ್ ಡೀಡ್ ಮಾಡಿದ್ರು. ಅವ್ರ ಮಗ ಬಂದ್ಬಿಟ್ಟು ಈಗ ಜನಾರ್ದನ್ ರೆಡ್ಡಿ ಅವ್ರ ಮಗ ಕಿರೀಟ್ ರೆಡ್ಡಿ ಹೆಸರು ಮೇಲೆ ಮಾಡಿದ್ದಾರೆ ಸರ್ ಅದು ಪ್ರಾಪರ್ಟಿ. ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ತಂದೆಯವರ ಹೆಸರಲ್ಲಿದ್ದಂತ ಜಮೀನು ಜನಾರ್ದನ್ ರೆಡ್ಡಿ ಅವರ ಪುತ್ರನ ಹೆಸರಿಗೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಹೋಗಿಲ್ಲ, ಬಟ್ ಬೇರೆ ಬೇರೆಯವರ ಹೆಸರಿಂದ ಹೋಗಿದೆ ಇದು. ಹೌದು ಸರ್, ಹೌದು. ಆದ್ರೆ ನೀವು ನೇರವಾಗಿ ಆರೋಪ ಮಾಡ್ತಾ ಇರೋದು ಕಿರೀಟಿ ರೆಡ್ಡಿ ಅವ್ರ ಮೇಲಲ್ವಾ? ಸರ್, ಈಗಿರೋದು ಪ್ರಾಪರ್ಟಿ ಅವ್ರ ಹೆಸರು ಮೇಲೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಕೋರ್ಟಿಗೆ ಹೋಗಿದೀವಿ. ಕೋರ್ಟ್ ಅಲ್ಲಿ ಒಂದು ಇಂಜೆಕ್ಷನ್ ಆರ್ಡರ್ ತಗೊಂಡ್ಬಂದಿದೀವಿ. ಏನಂತ ನಾಟ್ ಟು ಅಲಿನೇಟ್ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಅದನ್ನೇ ನಾವು ಇನ್ಫಾರ್ಮೇಶನ್ ಅಲ್ಲಿ ಇದರಲ್ಲಿ ಹಾಕಕ್ ಹೋಗ್ತೀವಿ. ಯಾರು ಇದ್ರಲ್ಲಿ ನಾಟ್ ಟು ಅಲಿನೇಟ್ ಟ್ರೆಸ್ ಪಾಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕ್ತಿವಿ. ಅಲ್ಲಿ ನಮಗೆ ನಮ್ಮ ಜನಾರ್ದನ್ ರೆಡ್ಡಿ ಅವರ ಫಾಲೋವರ್ಸ್ ಅವರೆಲ್ಲ ಬಂದ್ಬಿಟ್ಟು ನಮ್ಮನ್ನ ದೌರ್ಜನ್ಯ ಮಾಡ್ತಾರೆ. ಅದನ್ನ ರಾತ್ರಿ ಬಂದ್ಬಿಟ್ಟು ಅಲ್ಲಿ ಹಾಕಿರೋ ಕ್ಯಾಮ್ರಾ, ಆಮೇಲೆ ಫ್ಲೆಕ್ಸ್ ಎಲ್ಲ, ಟೆಂಟ್ ಎಲ್ಲ ಬಂದು ಕಿತ್ತಾಕ್ತಾರೆ. ನಾವು ಅದ್ರ ಪ್ರಕಾರ ಕೂಡ ನಾವೊಂದು FIR ಮಾಡಿದೀವಿ ಇದರಲ್ಲಿ, ಕೋಲ್ ಬಜಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದೆಲ್ಲ ಇವರು ಜನಾರ್ದನ್ ರೆಡ್ಡಿ ಅವರ ಇಂದಾನೆ ಅವ್ರು ಬಂದ್ಬಿಟ್ಟು ಮಾಡ್ತಾ ಇದಾರೆ ಸರ್. ಸರ್, ಈಗ ಒಂದು ಕ್ಲಾರಿಟಿ ಕೊಡಿ, ನೀವು ಜಮೀನನ್ನ ಯಾರಿಗಾದ್ರೂ ಸೇಲ್ ಮಾಡಿದ್ರಾ? ಸರ್, ನಾವು ಸೇಲ್ ರಿಜಿಸ್ಟರ್ ಅಂತೂ ಮಾಡಿಲ್ಲ ಸರ್. ಅಗ್ರಿಮೆಂಟ್ ಮಾಡಿದ್ವಿ ನಾವು. ಒಂದು 80 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿದ್ವಿ. ಅವರು ಅದರಲ್ಲಿ ಒಂದು 25 ಲಕ್ಷ ಕೊಟ್ಟಿದ್ದಾರೆ, ಆಮೇಲೆ ಒಂದು 12 ಲಕ್ಷ ಕೊಡ್ತಾರೆ, 45 ಲಕ್ಷ ಕೊಡಲ್ಲ. ಮಿಕ್ಕಿದ 45 ಲಕ್ಷ ಕೊಡ್ಲಾರ್ದಂಗೆ ಅವರೇ ಕೊಟ್ಟಂಗೆ ಮಾಡ್ಕೊಂಡು ನಮ್ಮ ಅಪ್ಪರು ಸಿಗ್ನೇಚರ್ ಅವರೇ ಮಾಡ್ಕೊಂತಾರೆ. ಓಕೆ ಓಕೆ ಓಕೆ. ಫೋರ್ಜರಿ ಮಾಡಿದ್ದಾರೆ. ಹೌದು ಸರ್. ಇದನ್ನ ಕೇಳಿದ್ರಾ ನೀವು ಡೈರೆಕ್ಟ್ ಆಗಿ ಹೋಗಿ ಏನಾದ್ರು ಈ ಜನಾರ್ದನ್ ರೆಡ್ಡಿ ಅವರನ್ನ, ಕಿರೀಟಿ ರೆಡ್ಡಿ ಅವ್ರನ್ನ ಡೈರೆಕ್ಟ್ ಆಗಿ ಏನ್ ಕೇಳಿಲ್ಲ. ನಾವು ಒಂದು FIR ರಿಜಿಸ್ಟರ್ ಮಾಡ್ತೇವೆ. ಆ FIR ಒಂದು ಮಾರ್ಚ್ ಅಲ್ಲಿ ರಿಜಿಸ್ಟರ್ ಮಾಡ್ತೇವೆ. ಆಮೇಲೆ ಅವರು ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಹೋಗಿ ಅದು ಏನಾಗಿದೆ ಇನ್ನೂ ರಿಪೋರ್ಟ್ ಸಲ್ಲಿಸ್ತಾ ಇರ್ಲಿಲ್ಲ ಪೊಲೀಸರು. ನಾವು ಅದು ಏನಾಗಿದೆ ಅಂತ ಕೇಳ್ತೀವಿ. ಕೇಳಿದ್ರೆ ನಾವು ನೋಟಿಸ್ ಕಳ್ಸಿದೀವಿ, ಇನ್ನು ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ, ರೆಸ್ಪಾನ್ಸ್ ಅಂದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿವರೆಗೆ ಏನ್ ಬಂದಿರ್ಲಿಲ್ಲ. ಸೊ ನಾವು ಹೈಕೋರ್ಟ್ ಮೆಟ್ಲೆ ಇರ್ತೀವಿ. ಹೈಕೋರ್ಟ್ ಅಲ್ಲಿ ಮೊನ್ನೆ ಒಂದು 15ನೇ ತಾರೀಕು, ಅದು ಮಂಡೇ, ಒಂದು ಅಪ್ಲಿಕೇಶನ್ ಹಾಕ್ತಿವಿ. ಇದನ್ನ ಇಲ್ಲಿ ಆಗೋ ತರ ಕಾಣ್ತಾ ಇಲ್ಲ, ನಮಗೆ ಸಪೋರ್ಟ್ ಆಗೋ ತರ ಇಲ್ಲಿ ಏನು ನಮ್ಮ ಇದಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಅವರು ಗವರ್ಮೆಂಟ್ಗೆ ನೋಟಿಸ್ ಮಾಡುತ್ತೆ. ಇದು ವೈ ಕಾಂಟ್ ದಿಸ್ ವಿ ಹ್ಯಾಂಡೆಡ್ ಓವರ್ ಟು ದಿ ಸೆಡ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಂತ. ಅದಕ್ಕೆ ನೆಕ್ಸ್ಟ್ ಮಂಡೇ ಒಂದು ಅವರು ಅಬ್ಜೆಕ್ಷನ್ ಆಗ್ಬೇಕಾಗಿದೆ. ಅದಾದ್ಮೇಲೆ ಕೋರ್ಟಿಂದ ತೀರ್ಪಿಗೆ ನಾವು ಕಾಯ್ ನೋಡ್ತಾ ಇದ್ದೀವಿ ಸರ್. ಓಕೆ. ಇದೆಲ್ಲದರ ನಡುವೆ ಈಗ ನಿಮ್ಮ ಜಮೀನಿಗೆ ಬಂದು ಒಂದಿಷ್ಟು ಜನ ನಿಮಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರಾ? ಹೌದು ಸರ್. ಯಾರವರು, ಯಾರಿಗೆ ಸಂಬಂಧಪಟ್ಟವರು? ಸರ್, ಅವರು ಜನಾರ್ದನ್ ರೆಡ್ಡಿ ಅವ್ರ ಹೆಸರು ಹೇಳಿ ಮಾಡ್ತಾ ಇದ್ದಾರೆ ಸರ್. ಸೊ ಈಗ ನೆಕ್ಸ್ಟ್ ಏನ್ ನಿಮ್ದು ಸ್ಟೆಪ್ ಏನೀಗ ನೆಕ್ಸ್ಟ್? ಸರ್, ನಮ್ ಸ್ಟೆಪ್ ಏನಿಲ್ಲ. ನಮಗೆ ನಮ್ಮನ್ನ ಹಿಂಗೆ ಎದುರಿಸಿದಾರೆ ಅಂತಾನು ನಾವು ಕೋರ್ಟ್ ತಿಳುವಳಿಕೆಗೆ ತಗೊಂಡೋಗಿದೀವಿ. ಕೋರ್ಟಿನವರು ನಮಗೆ ಒಂದು ಪ್ರೊಟೆಕ್ಷನ್ ಕೊಡ್ಬೇಕು ಅಂತಾನು ಒಂದು ಆರ್ಡರ್ ಮಾಡಿದ್ದಾರೆ. ಅದಾದ್ಮೇಲೆ ಈಗ ನಾವು ಕೋರ್ಟಿನ ತೀರ್ಪಿಗೆ ಕಾಯಿ ನೋಡ್ತಾ ಇದೀವಿ ಸರ್. ಅದು ಕೋರ್ಟ್ ತೀರ್ಪು ಏನ್ ಬರುತ್ತೋ ಅದಾದ್ಮೇಲೆ ನಾವು ನೋಡ್ಕೊಂಡು ಇದು ಮಾಡೋಣ. ಓಕೆ ಓಕೆ. ಥ್ಯಾಂಕ್ ಯು ಕುಶಾಲ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.